ಇದೀಗ ಶ್ರೀ ಸಿದ್ದಾರೂಢ ಮಠ ಕೋಟನಹಳ್ಳಿ ಮಠದ ಆವರಣದಲ್ಲಿ ಕೋಡಿಹಳ್ಳಿ ಪ್ರತಿಷ್ಠಾನದ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀ ಸಿದ್ದಾರೂಢ ಸೌರಿ ಮತ್ತು ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ರಾಜ್ಯ ಮಟ್ಟದ ಸಿದ್ದಾರೂಢ ಸೇವರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ವೇದಿಕೆ ಮೇಲೆ ಪ್ರಾರಂಭ ಆಗ್ತಾ ಇದೆ. ವರಸಿದ್ಧಿ ವಿನಾಯಕ ಯುವಕರ ಸಂಘ ಕಾರ್ಯ ಕಲ್ಲಾಪುರ ಹಾಗೂ ಕೋಡಿಹಳ್ಳಿ ಪ್ರತಿಷ್ಠಾನ ಮತ್ತು ಸಿದ್ದಾರೂಢ ಮಠದ ಸಂಯುಕ್ತಾಶ್ರಯದಲ್ಲಿ ನಡೆಸಿರ್ತಕ್ಕಂತಹ ಈ ಒಂದು ವೇದಿಕೆಯ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆದರಣೀಯವಾಗಿ ಬರಮಾಡ್ಕೊಳ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಮಿಮಿಕ್ರಿ ಕಲಾವಿದರು ಆತ್ಮೀಯರಾದಂತಹ ಶ್ರೀಯುತ ವಸಂತ್ ಕುಮಾರ್ ಕರ್ತಿಯವರು ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿ ವಿನಂತಿಸಿಕೊಂಡು ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಶ್ರೀ ಸಿದ್ದಾರೂಢ ಮಠ ಕೋಟನಹಳ್ಳಿ ಹಾಗೂ ಕೋಡಿಹಳ್ಳಿ ಪ್ರತಿಷ್ಠಾನ ತಿಳುವಳ್ಳಿ ಮತ್ತು ಶ್ರೀ ವರಸಿದ್ಧಿ ವಿನಾಯಕ ಯುವ ಕಲಾ ಸಂಘ ಕಾರ್ಯ ಕಲ್ಲಾಪುರ ಇವೆಲ್ಲರುಗಳ ಸಂಯುಕ್ತ ಆಶ್ರಯದಲ್ಲಿ ನೂತನ ದೇವಸ್ಥಾನದ ಶಿಲಾನ್ಮೂರ್ತಿ ಕಾರ್ಯಕ್ರಮ ಕೋಡಿಹಳ್ಳಿ ಪ್ರತಿಷ್ಠಾನದ 2ನೇ ವಾರ್ಷಿಕೋತ್ಸವ ಅಂಗವಾಗಿ ಪ್ರಶಸ್ತಿ ಪ್ರದಾನ ಮತ್ತು ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮ 2025 ಈ ಕಾರ್ಯಕ್ರಮವನ್ನ ತಮ್ಮೆಲ್ಲರ ಸಾಕ್ಷಿಯಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ 3 ಸಂಘಟನೆಗಳ ಪರವಾಗಿ ಮೊದಲಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಈಗ ವೇದಿಕೆಗೆ ಪೂಜ್ಯರನ್ನ ಬರಮಾಡಿಕೊಳ್ಳೋಣ. ಮೊದಲಿಗೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾರಥ್ಯವನ್ನ ವಹಿಸಿರುವಂತ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮೀಜಿಯವರು ಶ್ರೀ ಸಿದ್ದಾರೂಢ ಮಠ ಕೋಟನಹಳ್ಳಿಯವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಪುಟ್ರೇಶ್ ಕೋಡಿಹಳ್ಳಿಯವರು ಅವರನ್ನ ಆತ್ಮೀಯವಾಗಿ ಪೂಜ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಚಪ್ಪಾಳೆಯ ಮೂಲಕ ಪೂಜ್ಯರನ್ನು ನಾವು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದು ಬಹಳ ತುಂಬಾ ಸಂತೋಷ ಇಲ್ಲಿಯ ಜನರಿಗೆ. ಹಾಗೆ ಆಂಧ್ರಪ್ರದೇಶ ಕರ್ನೂಲಿನ ಪೂಜ್ಯ ಶ್ರೀ ಬಸವರಾಜಯ್ಯ ಅಜ್ಜಿನವರು ಅವರು ಕೂಡ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ. ದಯಮಾಡಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಚಪ್ಪಾಳೆಯ ಮೂಲಕ ಅವರನ್ನ ಬರಮಾಡಿಕೊಳ್ಳಬೇಕಾಗಿದೆ. ವರ್ಷಗಳಾದಂತ ಶ್ರೀ ಸಿದ್ದಗೌಡ ಪ್ರಭುಗೌಡ ಪಾಟೀಲ್ ಅವರು ನೇತೃತ್ವವನ್ನ ವಹಿಸಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು. ಪುಟ್ರೇಶ್ ಕೋಡಿಹಳ್ಳಿಯವರು ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾರೆ. ಅವರನ್ನ ವೇದಿಕೆಯಿಂದ ಬರಮಾಡಿಕೊಳ್ಳೋದು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅರಳೇಶ್ವರ ಶ್ರೀ ರಾಮಗೋಪಾಲ್ ಪಟ್ಟಿಯವರು ಈ ಒಂದು ವೇದಿಕೆಯನ್ನ ತಾವು ವಹಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಜೋರದ ಚಪ್ಪಾಳೆ ಮೂಲಕ ಅವರನ್ನ ಬರಮಾಡಿಕೊಳ್ಳೋಣ. ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡವರು ಸುಭಾಷ್ ಕೋಡಿಹಳ್ಳಿಯವರು. ಹಾಗೆ ನಾವು ಅವರೆಲ್ಲ ಬರಮಾಡಿಕೊಳ್ಳಬೇಕು. ಹಾಗೆ ಭಾವಚಿತ್ರ ಬಿಡುಗಡೆಯನ್ನ ಮಾಡಲಿಕ್ಕೆ ಆಗಮಿಸಿರುವಂತಹ ಶ್ರೀ ಗಣೇಶಪ್ಪ ಕೋಡಿಹಳ್ಳಿ ಪ್ರಗತಿಪರ ಕೃಷಿಕರು ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇತಾರರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಮಹದೇವ್ ಪೊಲೀಸ್ ಅಧಿಕಾರಿಗಳು ಧಾರವಾಡ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಕಪ್ಪಾಳ ಮೂಲಕ ಅವರನ್ನ ವೇದಿಕೆಯಿಂದ ಬರಮಾಡಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ಕಾರ್ತಿಕ್ ಸಾಹೇಬ್ ಅಧ್ಯಕ್ಷರು ಇಂಟರ್ನ್ಯಾಷನಲ್ ಸ್ಕೂಲ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಜ್ವರದ ಚಪ್ಪಾಳೆ ಮೂಲಕ ನಾವು ಅವ್ರನ್ನ ಪ್ರೇಮಿಸುವಂತ ಬರಮಾಡಿಕೊಳ್ಳೋಣ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ವಿಧಗಳನ್ನ ಆಡಲಿಕ್ಕೆ ವೇದಿಕೆಗೆ ಆಗಮಿಸಿರುವಂತಹ ಶಿಕ್ಷಕರು ಸಾಹಿತ್ಯಗಳು ಆದಂತ ಶ್ರೀ ಸಂತೋಷ್ ಬುದ್ಧಿಗಳು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೇವೆ. ಚಪ್ಪಾಳೆ ಮೂಲಕ ಅವರನ್ನು ಬರಮಾಡಿಕೊಳ್ಳೋಣ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಸಂಸ್ಥೆ ಅಧ್ಯಕ್ಷರಾದಂತಹ ಶ್ರೀ ನಾಗರಾಜ ಶಿವಪ್ಪ ಮಡಿವಾಳ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಚಪ್ಪಾಳೆ ಮೂಲಕ ನಾವು ಅವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು.
ಡಾಕ್ಟರ್ ರಾಜೇಂದ್ರ ಪಿಎಲ್ ಉಪನ್ಯಾಸಕರು ಉಪಾಧ್ಯಕ್ಷ ಕೋಟವಾಡಿ ಪ್ರತಿಷ್ಠಾನಗಳು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ನಂತರ ಶ್ರೀಮತಿ ತಾಲೂಕು ಬಾಯಿ ಶಾಸಕರ್ ನಿಕಟಪೂರ್ವ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಆಂದಲ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಚಪ್ಪಾಳೆ ಮೂಲಕ ಅವರನ್ನ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಬರಮಾಡ್ಕೊಳ್ಳೋಣ. ಶ್ರೀ ಮಾರುತಿ ಅಸಂದಿ ಹಾಗೆಯೇ ಗೌರವ ಸಲಹೆಗಾರರು ಕೋಟವಾಡಿ ಪ್ರತಿಷ್ಠಾನ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಪುಟ್ಟಪ್ಪ ತಮ್ಮಿ ಗೌರವ ಸಲಹೆಗಾರರು ಕೋಟವಾಡಿ ಪ್ರತಿಷ್ಠಾನ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಚಪ್ಪಾಳೆ ಮೂಲಕ ಅವರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಶ್ರೀ ನಾರಾಯಣ ಪಡೆಯವರು ಉಪನ್ಯಾಸಕರು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಅತಿಥಿ ಉಪನ್ಯಾಸಕರು ಹಾಗೂ ಕಲಾವಿದರು ಸಮಾಜ ಸೇವಕರು ಪ್ರಾರಂಭದ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಚಪ್ಪಾಳೆ ಮೂಲಕ ಅವರನ್ನ ಬರಮಾಡ್ಕೊಳ್ಳೋಣ. ಹಾಗೆ ಶ್ರೀ ವಿ.ಜಿ. ಅಗ್ರಹಾರ್ ಉಪಾಧ್ಯಕ್ಷ ಕರ್ನಾಟಕ ರಾಜ್ಯ ಶಿಕ್ಷಕ ಪರಿಷತ್ತು ಮೈಸೂರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಆದ್ಮೇಲೆ ಈ ಒಂದು ಕಾರ್ಯಕ್ರಮ ಇದರಿಂದಾನೆ ಪ್ರಾರಂಭವಾಗ್ತಾ ಇದೆ. ಬಹಳ ಸಮಯದವರೆಗೂ ತಾವೆಲ್ಲ ಈ ಉರಿ ಬಿಸಿಲಿನಲ್ಲಿ ಪ್ರೀತಿಯಿಂದ ಆಗ್ರಹದಿಂದ ಕಾಯ್ತಾ ಇದ್ದೀರಿ ಕಾರ್ಯಕ್ರಮಕ್ಕೋಸ್ಕರ. ಆ ಕಾರಣಕ್ಕೋಸ್ಕರ ಇನ್ನೂ ತಡ ಮಾಡದೆ ಈ ವೇದಿಕೆ ಕಾರ್ಯಕ್ರಮವನ್ನು ಮೊದಲು ನಾವು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಪ್ರಾರ್ಥನೆಯನ್ನ ಶಿಕ್ಷಕರಾದಂಥ ಕಲಾವಿದರಾದಂಥ ಸ್ನೇಹಿತರಾದಂಥ ಪ್ರಭಾಕರ್ ಅವರು ನೆರವೇರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮೋ ದೇವ ದೇವ ನಮೋ ಭಕ್ತ ಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ವೇದ ಸಾರ ಸದಾ ನಿರ್ವಿಕಾರ ವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾಮಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವ ದೇವ ನಮೋ ಭಕ್ತ ಪ್ರಾಣ ನಮೋ ದಿವ್ಯ ತೇಜ ನಮೋ ಭೂತನಾಥ ಸದಾ ಸುಪ್ರಕಾಶ ಮಹಾಪಾಪನಾಶ ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ಗಯ ಸಿಂಧದಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವ ದೇವ ನಮೋ ಭಕ್ತ ಪ್ರಾಣ ನಮೋ ದಿವ್ಯ ತೇಜ ನಮೋ ಭೂತನಾಥ. ಸುಬ್ರಹ್ಮಣ್ಯದ ಕುಟುಂಬವು ಕೋಟವಾಡಿ ಪ್ರತಿಷ್ಠಾನ ಹಾಗೂ ಶ್ರೀ ವರಸಿದ್ಧಿ ವಿನಾಯಕ ಯುವಕರ ಸಂಘ ಕಾರ್ಯಕ್ರಮ ಕಲ್ಲಾಪುರವರ ಸಂಯುಕ್ತ ಆಶ್ರಯದಲ್ಲಿ ನಡೆಸತಕ್ಕಂಥ ಇವತ್ತಿನ ದೇವಸ್ಥಾನದ ಶಿಲಾನ್ಯಾಸೋತ್ಸವ ಕೋಟವಾಡಿ ಪ್ರತಿಷ್ಠಾನದ 3ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಸಿದ್ಧ ಪ್ರಧಾನ ಮತ್ತು ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮ 2025ರ ಈ ವೇದಿಕೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಪರಮ ಪೂಜ್ಯ ಕ್ಷೇತ್ರ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರಾನಂದ ಮಹಾಸ್ವಾಮೀಜಿಯವರನ್ನ ಭಕ್ತಿಪೂರ್ವಕವಾಗಿ ನಿಮ್ಮ ಎಲ್ಲ ಹೃದಯಪೂರ್ವಕವಾಗಿ ಅವರನ್ನ ಸ್ವಾಗತ ಕೊಟ್ಟವರನ್ನು ಅವರಿಗೆ ಗೌರವಪೂರ್ವಕವಾದ ಸ್ವಾಗತ ಸುಸ್ವಾಗತ. ಕನ್ನಡ ಭಾರತದ ಶಾಲೆಯ ಹಾಕುವ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಾವು ಪ್ರತಿಷ್ಠಾಪಕವಾಗಿ ಸ್ವಾಗತವನ್ನ ಸ್ವಾಗತಿಸಿಕೊಳ್ತಾ ಇದ್ದೇವೆ.
ಪ್ರತಿಷ್ಠಾನದ ಹಾಗೂ ಇಂದಿನ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳೆಸಲು ನಮ್ಮ ಶಕ್ತಿಯ ಕೋರಿಕೆಯಲ್ಲಿ ಆಗಮಿಸತಕ್ಕಂಥ ಶ್ರೀ ಪ್ರಶಾಂತ್ ಅರ್ಜುನವರು ಅವರನ್ನು ಕೂಡ ಸ್ವಾಗತ ಸೂಚಿಸುತ್ತಾರೆ. ಹಾಗೂ ಶ್ರೀ ಪ್ರದೀಪ್ ಗುಡಗ ಹಾಗೂ ಪತ್ರಿಕೆಗಳ ಮುದ್ರಣೆ ಕಾರ್ಯಕ್ಕೂ ತಮ್ಮ ಸೇವೆಯನ್ನು ಸಲ್ಲಿಸಿದ ಮಾನ್ಯ ಗುಡಗ ಗುರುಗಳಿಗೆ ಸ್ವಾಗತ ಸುಸ್ವಾಗತ. ಹಾಗೂ ನಾವು ಉತ್ಪಾದನೆಗೊಂಡಂತ ಹಾಗೂ ಸ್ವಾಗತ ಕೊಡ್ತಾರೆ. ಸ್ವಾಗತ ಸುಸ್ವಾಗತ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಾಗುತ್ತಿರುವ ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಅವರನ್ನು ಕೂಡ ನೀವು ವೇದಿಕೆ ಪರವಾಗಿ ಸ್ವಾಗತ ಕೊಡ್ತಾರೆ. ಸ್ವಾಗತ ಸುಸ್ವಾಗತ. ಶ್ರೀ ವರಸಿದ್ದ ರಾಜೇಂದ್ರ ಧೋಳಿ ಸಾಹಿತ್ಯಿಕ ಮಂಡಳಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾರೆ. ಸ್ವಾಗತ ಸುಸ್ವಾಗತ. ಮಾರುತಿ ಗೌರವ ಸಲಹೆಗಾರರು ಆಗಿರ್ತಕ್ಕಂಥ ನಾಗರಾಜಕರಣ್ಣವರು ಪುಸ್ತಕ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಅವರನ್ನು ಕೂಡ ಗೌರವದಿಂದ ಸ್ವಾಗತ ಅವರನ್ನು ಕೂಡ ಗೌರವದಿಂದ ಸ್ವಾಗತ ಕೊಡ್ತಾ ಇದ್ದಾರೆ. ವೇದಿಕೆ ಸದಸ್ಯರು ಅವರನ್ನು ಸ್ವಾಗತಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಅಗ್ರಹ ಅವರನ್ನು ಕೂಡ ಈ ವೇದಿಕೆ ಪರವಾಗಿ ಸ್ವಾಗತಿಸ್ಕೊಳ್ತಾ ಇದ್ದಾರೆ. ಅಕ್ಷರವಾಗಿ ಆ ಮಾನ್ಯರನ್ನು ಕೂಡ ಈ ಆರೋಗ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಇವರನ್ನು ಕೂಡ ನಾವು ವೇದಿಕೆಯಲ್ಲಿ ಗೌರವದಿಂದ ಸ್ವಾಗತ ಕೊಡ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತ. ಹಿರಿಯರಾದ ಮಾನ್ಯ ಸಬ್ಸ್ಕ್ರೈಬರ್ಗಳನ್ನು ಸ್ವಲ್ಪ ನಾವು ವೇದಿಕೆ ಸ್ವಾಗತ ಕೊಡ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಜೊತೆಗೆ ಹಾಗೆ ಈ ಕಾರ್ಯಕ್ರಮ ಸ್ವಾಗತ ಕೊಡ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಹಾಗೆ ಗಾಯಕರು ಕಲಾವಿದರಾಗಿರ್ತಕ್ಕಂಥ ಕೆ.ಎಸ್. ರಮೇಶ್ ಅವರನ್ನು ಕೂಡ ನಾವು ವೇದಿಕೆ ಸ್ವಾಗತ ಕೊಡ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಜೊತೆಗೆ ಇಂದು ಪ್ರಸಿದ್ಧಿಯನ್ನು ಪಡೆದು ಕಲೆಯಲ್ಲಿ ಇನ್ನೂ ಹೆಚ್ಚೆಚ್ಚು ಕಲಾಸೇವೆ ಸಲ್ಲಿಸಲು ಹೊಣೆಯಾಗತಕ್ಕಂಥ ಸಿದ್ಧರಾಗತಕ್ಕಂಥ ಸರ್ವ ಕಲಾವಿದರನ್ನು ಸಹಿತ ಈ ವೇದಿಕೆ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಜೊತೆಗೆ ಈ ಸಂಪೂರ್ಣ ಹಾಗೂ ಗಡ್ಡವಾದಂಥ ಬೆಂಗಳೂರಿನ ಆತ್ಮೀಯವಾಗಿ ಸ್ವಾಗತಿಸೋಣ. ಆದ್ಮೇಲೆ तत्पुरुषाय विद्महे महादेवाय धीमहि तन्नो रुद्रः प्रचोदयात्। ईशानः सर्वविद्यानां ईश्वरः सर्वभूतानां ब्रह्माधिपतिः ब्रह्मणोऽधिपतिः अमृणाकुले सदाशिवों जय मङ्गलं जय नमः पार्वतीपतये शिव महादेव। ಓಂ ಶ್ರೀ ಗುರುಭ್ಯೋ ನಮಃ. ಹಾನಗಲ್ಲ ತಾಲೂಕ ಪೋತನಹಳ್ಳಿ ಸಿದ್ದಾರೂಢ ಮಠದಲ್ಲಿ ಇಂದು ವಿಶೇಷ ಮತ್ತು ವಿನೂತನ ಕಾರ್ಯಕ್ರಮ, ಅದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ. ಅಕ್ಷಯ ತೃತೀಯ ಜಗಜ್ಯೋತಿ ಶ್ರೀ ಬಸವೇಶ್ವರರ ಜನ್ಮದಿನದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸುತ್ತಾ, ಸದ್ಗುರು ಸಿದ್ದಾರೂಢ ಮಹಾಸ್ವಾಮೀಜಿಯವರ
ಪಾದರಂಗಗಳಲ್ಲಿ ಪಣಬಡುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಪರಮಪೂಜ್ಯರ ಪಾದರಂಗಗಳಲ್ಲಿ ಪಣಬಡುತ್ತಾ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಒಂದೆರಡು ಪ್ರಾಥಮಿಕವಾಗಿ ಮಾತನಾಡಲು ನಾನು ಬಯಸುತ್ತಿದ್ದೇನೆ. ಶಿವಗುರು ಎಂದು ಕಲ್ಲಾಕಣೆ ಗುರು, ಶಿವಲಿಂಗವೆಂದು ಕಲ್ಲಾಕಣೆ ಗುರು, ಶಿವಪ್ರಸಾದವೆಂದು ಕಲ್ಲಾಕಣೆ ಗುರು, ಶಿವ ಆಚಾರವೆಂದು ಕಲ್ಲಾಕಣೆ ಗುರು, ಇಂತಿ ಪಂಚವಿಧವೇ ಪಂಚ ಬ್ರಹ್ಮವೆಂದೆಲ್ಲ ಮಹಾಮಹಿಮ ಕೂಡಲ ಕಂಡನ ಬಸವ ನನಗೂ ಗುರು ನಿನಗೂ ಗುರುಗಳ ಬೆಸಕು ಗುರು ನೋಡ ಎಂಬ ವಚನವನ್ನ ಮೊಟ್ಟಮೊದಲವಾಗಿ ಇವತ್ತು ನಿರ್ಮಾಣಗಳಲ್ಲಿ ಸ್ಮರಿಸುತ್ತಾ ಇಂದು ಶ್ರೀ ಸಿದ್ದಾರೂಢ ಮಠದ ಈ ಒಂದು ಆವರಣದಲ್ಲಿ ಕೋಡಿಹಳ್ಳಿ ಪ್ರತಿಷ್ಠಾನದ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಾನಪದ ಸಂಭ್ರಮದ ಜೊತೆಗೆ ರಾಜ್ಯ ಮಟ್ಟದ ಸಿದ್ದಾರೂಢ ಸೇವರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಒಂದು ವಚನ ನನಗೆ ನೆನಪಿಗೆ ಬರ್ತದೆ. ಮಾಡಿದನೆಂಬುದು ಮನದಲ್ಲಿ ಒಳಗಡೆ ಏಳಿಸಿ ಕಾಡಿಪ್ಪ ಶಿವನ ಕೂಡ ಮಾಡಿದ ನೆಮ್ಮದಿರ ನಿಮ್ಮಕ್ಕೆ ಮಾಡಿದ ನೆಮ್ಮದಿರ ನಿಮ್ಮಕ್ಕೆ ಮಾಡಿದ ನೆಮ್ಮದಿ ಮನದಲ್ಲಿ ಇಲ್ಲದಿದ್ದರೆ ಬೇಡುತ್ತ ನೀವು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ನಾನು ಏತಕ್ಕೆ ಈ ವಚನವನ್ನ ಮೊಟ್ಟಮೊದಲಾಗಿ ಸ್ಮರಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದಿನ ಇಲ್ಲಿ ತ್ರಿವೇಣಿ ಸಂಗಮ ಆಗಿದೆ. ಅಕ್ಷಯ ತೃತೀಯದ ಈ ಶುಭ ದಿನದಂದು ಕೋಡಿಹಳ್ಳಿ ಪ್ರತಿಷ್ಠಾನದ 2ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ವರಸಿದ್ಧಿ ವಿನಾಯಕ ಯುವ ಕಲಾ ಸಂಘದ ಆಡಳಿತ ಮಾತ್ರ ಮಧುಕುಮಾರ್ ಅರ್ಜುನ್ ಅವರು ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ನಮ್ಮ ಹಿರಿಯರವರು ಇಲ್ಲಿ ನಮ್ಮೊಟ್ಟಿಗೆ ವೇದಿಕೆಯಲ್ಲಿದ್ದಾರೆ. ಅವರ ಒಂದು ಯುವ ಕಲಾ ಸಂಘದ ಸಹಯೋಗದಲ್ಲಿ ಸಿದ್ದಾರೂಢ ಮಠದ ಪರಮಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೆ ಇಲ್ಲಿ ಎಲ್ಲ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ವೇದಿಕೆ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಕೋಡಿಹಳ್ಳಿ ಪ್ರತಿಷ್ಠಾನ ಇವತ್ತು 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಇದರ ಹಿಂದೆ ಸಾಕಷ್ಟು ಕೆಲಸ ಕಾರ್ಯಗಳು ನಡೆದಿವೆ. ಒಂದೆರಡಷ್ಟೇ ನಾನು ಅದರ ಕೆಲಸಗಳನ್ನು ಹೇಳಿ ನಾನು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಪುಟ್ಟರಾಜ ಕೋಡಿಹಳ್ಳಿಯವರು ತಿರುವಳ್ಳಿಯ ಹುಟ್ಟಾದ ಕೋಡಿಹಳ್ಳಿ ಪುಟ್ಟರಾಜವರು ಅವರ ಹೋರಾಟ ಒಂದೆರಡು ದಿನಗಳಲ್ಲ, ಬಹುದಿನಗಳಿಂದ ಆ ಕಾರ್ಯವನ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಾಡಿನ ಅನೇಕ ಕಲಾವಿದರು ಸಾಧಕರನ್ನು ಗುರುತಿಸಿ ಮಾಡತಕ್ಕಂತಹ ಕಾರ್ಯ ನೆರವೇರ್ತಾ ಇದೆ. ಬಹುಶಃ ಅವರ ಮನೆಯಲ್ಲಿ ಅವರ ತಂದೆಗೆ ಮತ್ತೆ ಶ್ರೀಮತಿಗೂ ಕೂಡ ಅವರು ಸ್ವಲ್ಪ ಬೇಜಾರಾಗಿರ್ಬೋದು. ಇದೇನು ಮನುಷ್ಯ ಬರೀ ಹೊರಗಡೆ ತಿರುಗ್ತಾ ಇದ್ದಾರೆ, ಮನೆ ಕೆಲಸ ಮಾಡ್ತೀನಿ ಅನಿಸಿರೋದು ಅವರಿಗೆ ಒಂದು ವಾರದಿಂದ. ಆದರೆ ಅವರ ಸಮಾಜ ಸೇವೆ ನಾಡಿನ ಅನೇಕ ಸಾಧಕರನ್ನು ಗುರುತಿಸಿ ಇಲ್ಲಿ ಕರೆತಂದು ಇಂತಹ ಒಂದು ಸಿದ್ದಾರೂಢ ಸ್ವಾಮೀಜಿಗಳ ಬಂದು ಇಲ್ಲಿ ಅವರು ಇಲ್ಲಿ ನೆಲೆ ನಿಂತು ಹೋಗಿದ್ದಂತಹ ಸ್ಥಳದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಮರ್ಥವಾಗಿ ಸುತ್ಯರವಾದಂತಹ ಒಂದು ಕಾರ್ಯ ಇದಾಗಿದೆ. ಪುಟ್ಟರಾಜ ಕೋಡಿಹಳ್ಳಿ ಅವರ ನನ್ನ ಜೊತೆ ಅವರಿಗೆ ನಾಡಿನ ಎಲ್ಲ ಸಾಧಕರನ್ನ ಗುರುತಿಸಬೇಕು, ಈ ಸಿದ್ದಾರೂಢ ಸೇವರತ್ನ ಪ್ರಶಸ್ತಿಯನ್ನು ಅವರಿಗೆ ನೀಡೋದ್ರ ಮೂಲಕ ಕಲಾವಿದರನ್ನ, ಸಾಹಿತಿಗಳು, ಸಂಗೀತ ಕಲಾವಿದರನ್ನ, ಸಾಧಕರನ್ನ ಸನ್ಮಾನಿಸಿ ಅವರನ್ನ ಅಭಿನಂದಿಸಬೇಕು ಅಂತಕ್ಕಂತಹ ಹುಚ್ಚು ಇದೆಯಲ್ಲ ಅಂತ NS ಮುಷಪ್ಪನವರು ಕೋಡಿಹಳ್ಳಿ ಅವರ ಜೊತೆಗೆ ಅನೇಕ ದಿನಗಳಿಂದ ಅವರು ಈ ಕಾರ್ಯಕ್ರಮಕ್ಕೆ ಶ್ರಮಿಸಿ ಈ ಒಂದು ಕಾರ್ಯಕ್ರಮ ಇವತ್ತು ಸಾಂಗವಾಗಿ ಸಾಗ್ತಾ ಇದೆ. ಸಿದ್ದಾರೂಢರ ಸವಿನೆನಪನ್ನ ಗ್ರಂಥದ ಮೂಲಕ ನಮ್ಮೆಲ್ಲರಿಗೂ ಕಟ್ಟಿಕೊಟ್ಟಿದ್ದಾರೆ. ನನಗೆ ಸಿದ್ದಾರೂಢರು ಒಂದು ನೆನಪು ಬರ್ತದೆ. ಅವರು ಸಿದ್ದಾರೂಢರು ಹಿಂಗೆ ಭಿಕ್ಷೆ ಬಿಡ್ತಾ ಹೋದಾಗ ಒಬ್ಳು ಹೆಣ್ಮಗಳು ಮನೆ ಮುಂದೆ ಹೋಗಿ ಕೇಳ್ತಾರಂತೆ ಭಿಕ್ಷೆಯನ್ನ. ಆ ಹೆಣ್ಮಗಳು ಒಂದು ರೊಟ್ಟಿಯನ್ನ ತಂದು ಕೊಡ್ತಾಳಂತೆ. ಯವ್ವ ಇದಕ್ಕೊಂದಷ್ಟು ಪಲ್ಯ ಹಾಕುವಂತಾರಂತೆ ಸಿದ್ದಾರೂಢರು. ಪಲ್ಯ ತಂದು ಹಾಕ್ತಾಳಂತ ಹೆಣ್ಮಗಳು. ಯವ್ವ ಇದು ಪಲ್ಯ ಸಾಲದಿಲ್ಲ ರೊಟ್ಟಿಗೆ ಅಂತೇಳಿ ಸಿದ್ದಾರೂಢರು ಕೇಳ್ತಾರಂತೆ. ಅವಾಗ ಮತ್ತೆ ಒಳಗಡೆ ಹೋಗಿ ಪಲ್ಯ ತರಲಿಕ್ಕೆ ಪಲ್ಯ ಇಲ್ಲ, ರೊಟ್ಟಿ ತರಲಿಕ್ಕೆ ಮತ್ತೊಂದು ರೊಟ್ಟಿ ಇಲ್ಲ ಆ ಹೆಣ್ಮಗಳಿಗೆ. ಆ ರೊಟ್ಟಿಯನ್ನು ವಾಪಸ್ ಇಸ್ಕೊಂಡು ಆ ಪಲ್ಯ, ಅದೇ ಸ್ವಲ್ಪ ಪಲ್ಯನ್ನೇ ರೊಟ್ಟಿ ತುಂಬಾ ಸವರಿ ಕೊಡ್ತಾಳಂತೆ ಹೆಣ್ಮಗಳು. ಸಿದ್ದಾರೂಢರು ಅಂತಾರಂತೆ, ಯವ್ವ ಮುರ್ಕೊಳಕ್ ರೊಟ್ಟಿನೇ ಇಲ್ದಂಗೆ ಮಾಡಿದೇನೆ ಯವ್ವ ಅಂತೇಳಿ ಹೇಳ್ತಾರಂತೆ. ಏಕೆ ಈ ಮಾತನ್ನ ನಾವು ನೆನೆಸ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಮುಂದೆ ಏನಾಗ್ತದೆ ಅಂತ ಹೇಳ್ತೀನಿ ಕೇಳಿ. ಹಾಗೆ ಅಂದ್ಬಿಟ್ಟು ರೊಟ್ಟಿ ಇಸ್ಕೊಂಡು ಹೋಗ್ತಾರಂತೆ ಸಿದ್ದಾರೂಢರು. ಇನ್ನೇನ ಅವರು ಹುಬ್ಬಳ್ಳಿಗೆ ಹೋಗ್ತಾರಂತೆ. ನಾಡಿನಾದ್ಯಂತ ಹೆಸರಾಗಿದ್ದಾರೆ ಸಿದ್ದಾರೂಢರು ಅಂತ ಹೇಳಿದ್ರೆ ಆ ಹೆಣ್ಮಗಳಿಗೆ ಗೊತ್ತಿಲ್ಲ ಅವರು ಸಿದ್ದಾರೂಢರು ಗುರುಗಳು ಅಂತ ಹೇಳ್ಬಿಟ್ಟು. ಅವಳು ಕೂಡ ಸಿದ್ದಾರೂಢರನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಹೋಗ್ತಾಳೆ. ದಾರಿ ಮಧ್ಯದಲ್ಲಿ ಹೋಗ್ತಾಳೆ, ಬಾಯಾರಿಕೆ ಆಗ್ತದೆ, ನೀರ್ ಕೇಳ್ತಾಳೆ. ಯಾರೋ ಈ ಸಿದ್ದಾರೂಢರೇ ಅವರಿಗೆ ಹೋಗಿ ನೀರು ಕೊಡ್ತಾಳೆ. ಮತ್ತೆ ಸೀದಾ ಮಠಕ್ಕೆ ಹೋಗ್ಬಿಟ್ಟು ಸಿದ್ದಾರೂಢರು ಇರ್ತಕ್ಕಂಥ ಆಶ್ರಮಕ್ಕೆ ಹೋಗ್ಬಿಟ್ಟೆ ಆ ಹೆಣ್ಮಗಳು ಅಲ್ಲಿವರೆಗೂ ಸಿದ್ದಾರೂಢರು ಯಾರು ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಅವ್ರನ್ನ ಭೇಟಿಯಾದಾಗ ಆ ಹೆಣ್ಮಗಳಿಗೆ ಬಹಳ ಆಶ್ಚರ್ಯ ಆಗ್ತದೆ. ಅಯ್ಯೋ ಮಹಾಸ್ವಾಮಿಗಳೇ, ನೀವೇ ನನ್ನ ಮನೆ ಮುಂದೆ ಬಂದಿದ್ದು ರೊಟ್ಟಿಯನ್ನು ಬೇಡಲಿಕ್ಕೆ, ನೀವೇ ನನಗೆ ನೀರು ಕೊಟ್ಟಿದ್ದು ಅಂತೇಳಿ ಹೇಳ್ತಾಳೆ.
ಅವಾಗ ಆ ಹೆಣ್ಮಗಳು ತನ್ನ ಅಳಲನ್ನ ತೋಡ್ಕೊಳ್ತಾಳೆ. ನೀವು ನನ್ನ ಮನೆಗೆ ಬಂದು ಒಂದು ರೊಟ್ಟಿಯನ್ನ ಪಡೆದುಕೊಂಡು ಹೋದಂತಹ ಸಂದರ್ಭದ ಆಗಿನಿಂದ ಈ ದಿನದವರೆಗೆ ನನ್ನ ಮನೆ ತುಂಬ ಬಂಗಾರ ತೂಗು ಉಯ್ಯಾಲೆ ಆಗ್ತಾ ಇದೆ ಮಹಾಗುರುಗಳೇ. ನೀವು ಮನೆಗೆ ಯಾರ ಮನೆಯಲ್ಲಿ ಒಂದು ತುತ್ತನ್ನ ರೊಟ್ಟಿಯನ್ನ ಅನ್ನವನ್ನ ಪಡೆದು ಹೋಗಿದ್ದೀರೋ, ಯಾರ ಎದುರುಗಡೆ ನಿಂತು ಅವರಿಗೆ ಆಶೀರ್ವಚನ ಮಾಡಿ ಹೋಗಿದ್ದೀರೋ ಅವರು ಪಾವನ ಆಗಿದ್ದಾರೆ, ಅವರು ಹೊನ್ನ ಬೆಳೆಯನ್ನ ಬೆಳೆದಿದ್ದಾರೆ ಮಹಾಪ್ರಭು ಅಂತ ಹೇಳ್ಬಿಟ್ಟು ಆ ಹೆಣ್ಣುಮಗಳು ಅವರಿಗೆ ತುಂಬಾ ದೈನ್ಯತೆಯಿಂದ ಅವರು ನಮಸ್ಕಾರ ಮಾಡ್ತಾಳಂತೆ. ಅಂದ್ರೆ ಸಿದ್ಧಾರೂಢರು ಅನೇಕ ನಿಮ್ಮ ತಮ್ಮೆಲ್ಲರೂ ಕೂಡ ಗೊತ್ತು, ಅವರ ಪವಾಡಗಳು, ಅವರ ಒಂದು ಚಾಕಚಕ್ಯತೆಗಳು ಸಾಕಷ್ಟು ಆಗಿ ಹೋಗಿದ್ದಾವೆ. ಈ ಸಿದ್ಧಾರೂಢರ ಸವಿನೆನಪು ಗ್ರಂಥದಲ್ಲಿ ನಮ್ಮ ಮುಷಫರ್ ಸರ್ ಸಾಕಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಅವರ ಇರ್ತಕ್ಕಂಥ ಅನೇಕ ಚರಿತ್ರೆಯ ಜೊತೆಗೆ ಹೊಸ ಚರಿತ್ರೆಯನ್ನು ಕೂಡ ಅವರು ಎದಕ್ಕೆ ಸಂಶೋಧನೆಯ ರೂಪದಲ್ಲಿ ಮಾಡಿ ಒಂದು ಕಿರು ಗ್ರಂಥವನ್ನು ನಮ್ಮೆಲ್ಲರೂ ಕೂಡ ಉಣಬಡಿಸಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇತಿಹಾಸವನ್ನು ಮರೆತವನ್ನು ಇತಿಹಾಸವನ್ನು ಸೃಷ್ಟಿಸಲಾರ. ಇವತ್ತು ನಮ್ಮ ಮುಷಫ್ನವರು ಸಿದ್ಧಾರೂಢರಂತಹ ಮಹಾನ್ ಸ್ವಾಮೀಜಿಗಳನ್ನ ನಾವು ಮತ್ತೆ ಅವರು ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಾರಲ್ಲ, ಅದು ನಮ್ಮ ಪರಮ ಪೂಜ್ಯರ ಒಂದು ಸಹಕಾರದಲ್ಲಿ ಅನೇಕ ನಮ್ಮ ಬಿರಾದರವರು ಅನೂಪ್ ಅವರ ಒಂದು ಕೋಚಿಂಗ್ ಸೆಂಟರ್ ತಿಳುವಳ್ಳಿ ಅವರ ಒಂದು ಧನ ಸಹಾಯದಲ್ಲಿ ಸಾಕಷ್ಟು ಅಂತಹ ಒಂದು ಕಾರ್ಯಗಳು ಆಗ್ಬೇಕಾಗಿದೆ. ಯಾಕೆಂದ್ರೆ ಪುಸ್ತಕ ಸಂಸ್ಕೃತಿ ನಮ್ಮಲ್ಲಿ ಬೆಳಿಬೇಕಾಗಿದೆ, ಮಹಾತ್ಮರ ಚರಿತ್ರೆಗಳನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿದೆ. ನಿನ್ನೆ ಒಂದು ಸಣ್ಣ ಘಟನೆಯನ್ನು ನಾವು ಈ ಮಠದಲ್ಲಿ ಶ್ರೀಮಠದಲ್ಲಿ ಸಂಜೆ 6 ಗಂಟೆಗೆ ನಾವು ಇಲ್ಲಿ ಬಂದ್ವಿ, ವಸತಿ ಮಾಡಿದ್ವಿ. ಪೂಜ್ಯರು ನಮ್ಮನ್ನೆಲ್ಲ ತುಂಬಾ ಆಧಾರದಿಂದ ಬರಮಾಡ್ಕೊಂಡ್ರು. ಇನ್ನೇ ರಾತ್ರಿ ಊಟ ಮಾಡುವಂತ ಸಂದರ್ಭ, ಕರೆಂಟ್ ಹೋಗಿತ್ತು. ಇಲ್ಲಿ ಎದುರುಗಡೆ ನಿಂತು ಮಾತನಾಡ್ತಾ ಇದ್ವಿ. ಪಾಪ ಒಬ್ಬ ಹುಡುಗ ಕಾರನ್ನು ತೆಗೆದುಕೊಂಡು ಬಂದ್ರು. ಅವರು ಕಾರ್ ಅಲ್ಲಿ ಸಣ್ಣ ಒಂದು ನಾಯಿ ಮರಿ ಮಲಗಿತ್ತದು. ಆ ಕರೆಂಟ್ ಹೋಗಿತ್ತು, ಕತ್ತಲಲ್ಲಿ ಕಾಣಲಿಲ್ಲ ಅವನಿಗೆ. ನಾಯಿ ಮರಿ ಮೇಲೆ ಕಾರನ್ನ ಆಯಿಸ್ಕೊಂಡು ಹೋದ ಅಂತೇಳಿ ನಾವು ಇಲ್ಲಿ ಮಾತಾಡಿದ್ವಿ. ನಮ್ಮ ಮುಖೇಶ್ ಅವರು, ಪುಟ್ಟರಾಜ್ ಕೋಡಿಹಳ್ಳಿ ಅವರು, ನಾವೆಲ್ಲ ನಿಂತಿದೀವಿ. ಅದು ನಾಯಿ ಮರಿ ಸತ್ತೋಯ್ತು ಅಂತ ನಾವು ತಿಳ್ಕೊಂಡ್ವಿ. ಅವ್ನು ಗೊತ್ತಿಲ್ಲ ಪಾಪ, ಅದು ಮಲಗಿತ್ತು, ಅವನು ಓಡಿಸ್ಕೊಂಡು ಹೋದ ಅಷ್ಟೇ. ಅದು ವಿಲಿ ಒದ್ದಾಡ್ತಿತ್ತು. ಇಲ್ಲೇ ಈ ಶ್ರೀಮಠದ ಎದುರುಗಡೆನೆ, ಇದು ಸತ್ಯ ಘಟನೆ. ಪವಾಡ ಹೇಗಾಗ್ತಿರುತ್ತೆ ಅನ್ನೋದಕ್ಕೆ ಹೇಳ್ತೀನಿ ಕೇಳಿ. ಆ ನಾಯಿ ಮರಿ ಸತ್ತೋಯ್ತು ಅಂತೇಳಿ ನಾವು ನೀರು ಹಾಕೋಣ ಅಂತೀವಿ. ಬಿಡಪ್ಪ ಆಯ್ತು, ಹೋಯ್ತದ ಇನ್ನೇನು ಸಾಕದೆ ಅಂತೇಳಿ ಒಬ್ಬರು ಹೇಳ್ತಿದ್ದಾರೆ. ಒಂದು 2 ನಿಮಿಷ ಬಿಟ್ಟಿದೀವಿ. ಆ ಕಡೆ ಈ ಕಡೆ 2 ಸರಿ ಜಿಗಿದಾಡಿ ನಾಯಿ ಮರಿ ಗಪ್ಪಾಯ್ತು. ಹಾಗೆ ಸುಮ್ಮನಾಯ್ತು, ಸತ್ತೋಯ್ತು ಅಂತ ನಾವು ತಿಳ್ಕೊಂಡ್ವಿ. ಆದ್ರೆ ಕಾರ್ ಮುಂದೆ ಹೋಯ್ತು. ಒಂದು 10 ಸೆಕೆಂಡ್ ಅಲ್ಲಿ ನಾನು ಪ್ರಮಾಣ ಸಾಕ್ಷಿ ಮಾಡಿ ಹೇಳ್ತಾ ಇದ್ದೀನಿ, ಸಿದ್ಧಾರೂಢ ಎಂತದನ್ನ ತೋರಿಸ್ಬಿಟ್ಟೆಪ್ಪ. ನಾನು ಆಗ್ತಾನೆ ಬಂದಿದ್ದೆ, ಒಂದು ನಾಯಿ ಮರಿ ಸಾಯೋದು ನೀನು ನೋಡ್ಬೇಕಾಯ್ತಾ ಈ ಮಠದ ಮುಂದೆ ಅಂತ ನಾನು ಬೇಡ್ಕೊಂಡೆ. ಆ ನಾಯಿ 2 ಸೆಕೆಂಡ್ ಅಲ್ಲಿ ಎದ್ದು ಓಡೋಯ್ತು ಕಿರ್ಚಾಡ್ಕೊಳ್ತಾ. ಆಶ್ಚರ್ಯ. ಮುಖೇಶ್ ಅವ್ರು ಇಲ್ಲೇ ಇದ್ದಾರೆ. ಸರ್ ಸತ್ತೋಯ್ತಲ್ರಿ ನಾಯಿ ಅಂತ ನಾವು ತಿಳ್ಕೊಂಡಿವಲ್ರಿ, ಎದ್ದೋಡೋಯ್ತಲ್ಲಪ್ಪ ಮಾರಾಯ ಅಂತ ಹೇಳ್ದ. ಅದು ಕಾರ್ ಹತ್ತೋಗಿದ್ದು, ಆದ್ರೂ ಕೂಡ ನಾಯಿ ಮರಿ ಎದ್ದೋಯ್ತು. 2 ಕಡೆ ತನ್ನ ಜಿಗಿದಾಡಿ ಬಿದ್ದಂತ ನಾಯಿ ಎದ್ದು ಓಡೋಯ್ತದು. ಇಲ್ಲಿ ಒದರ್ಕೊಳ್ತಾ ಮತ್ತೆ ಸಿದ್ಧಾರೂಢರನ್ನ ಸ್ಮರಿಸ್ಕೊಂಡ್ವಿ. ಈ ಸ್ಥಳದಲ್ಲಿ ಸಿದ್ಧಾರೂಢರು ಬಂದೋದಂತಹ ನೆನಪಿಗೆ ಶತಮಾನೋತ್ಸವನ ಆಚರಿಸಿದ್ರು. ಹುಬ್ಬಳ್ಳಿಯ ಸಿದ್ಧಾರೂಢ ಮಹಾಸ್ವಾಮಿಗಳು ಈ ಸ್ಥಳದಲ್ಲಿ ಬಂಡೆ ಮೇಲೆ ಇಲ್ಲಿ ಕುಳಿತು ಹೋದಂತಹ, ಇಲ್ಲಿ ಅನೇಕ ಮಾರ್ಗದರ್ಶನ ಮಾಡುವಂತಹ ಪಾವನ ಪುಣ್ಯ ಭೂಮಿ ಇದು ಹೋತನಹಳ್ಳಿ, ಹಾನಗಲ್ ತಾಲೂಕಿನಲ್ಲಿ. ಹಾನಗಲ್ ತಾಲೂಕು ಐತಿಹಾಸಿಕವಾಗಿ, ಚಾರಿತ್ರಿಕವಾಗಿ, ಪೌರಾಣಿಕವಾಗಿ ಸಾಕಷ್ಟು ಹೆಸರನ್ನ ಮಾಡಿದೆ. ಅದರಲ್ಲಿ ಹೋತನಹಳ್ಳಿ ಅಂತಕ್ಕಂಥದ್ದು ಸಿದ್ಧಾರೂಢ ಸ್ವಾಮೀಜಿಯವರು, ಶಂಕರಾನಂದ ಮಹಾಸ್ವಾಮೀಜಿಯವರು ಇಲ್ಲಿ ಈ ಕ್ಷೇತ್ರವನ್ನ ಬೆಳೆಸ್ತಾ ಇದ್ದಾರೆ, ಅದನ್ನು ಉಳಿಸ್ತಾ ಇದ್ದಾರೆ, ಅದನ್ನು ಪುನರುಜ್ಜೀವನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಸದ್ಭಕ್ತರು ಕೂಡ ಇದಕ್ಕೆ ಕೈ ಜೋಡಿಸಲೇಬೇಕಾದಂತಹ ಕೆಲಸ. ಯಾಕೆ ಅಂತ ಹೇಳಿದ್ರೆ ನಾವು ಪವಾಡಗಳನ್ನ ಸುಮ್ಮನೆ ನೋಡೋದಲ್ಲ, ಸುಮ್ಮನೆ ಹೇಳಿ ಕೈ ಬಿಡೋದಲ್ಲ. ಅದರಲ್ಲಿ ಒಂದು ತತ್ವ ಇದೆ, ಅದರಲ್ಲಿ ಒಂದು ಗಟ್ಟಿತನ ಇದೆ, ಅದರಲ್ಲಿ ನಮಗೆ ಜೀವಾಂಶ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಶಂಕರಾನಂದ ಸ್ವಾಮೀಜಿಯವರು ಸೃಜನೀಯ ಸಾಹಿತ್ಯ ಬಳಗ ಅಂತೇಳಿ ನಾವು ಹಾವೇರಿಯಲ್ಲಿ ಒಂದು ಸಾಹಿತ್ಯ ಬಳಗ ಕಟ್ಕೊಂಡಿದ್ವಿ. ಹಾನಗಲ್ ತಾಲೂಕಾ ಘಟಕ ಪರ್ವತಿಬಾಯಿ ಕಾಶಿಕ ಅವರು ಇಲ್ಲಿದ್ದಾರೆ. ತಾಲೂಕಾ ಘಟಕ ಉದ್ಘಾಟನೆ ಮಾಡ್ಲಿಕ್ಕೆ ಪುರಾಣಿಕ ಡಾಕ್ಟರ್ ದವಾಖಾನೆ ಮೇಲೆ ಕಾರ್ಯಕ್ರಮ ಮಾಡಿದ್ವಿ. ಸ್ವಾಮೀಜಿಗಳನ್ನ ಯಾರನ್ನ ಕರೆಸ್ಬೇಕು, ಯಾರೊಬ್ಬರು ನೇತೃತ್ವ ಕರೆಸ್ಬೇಕಲ್ಲ ಪೂಜ್ಯರನ್ನ ಅಂತ ಹೇಳಿದಾಗ ಹಾನಗಲ್ನ ನಮ್ಮ ಹಿರಿಯರು ಮಾರುತಿ ಶಿಡ್ಡಪ್ಪನಂತವರು ಸಾಹಿತಿಗಳು ಗುರುಜಿಯವ್ರನ್ನ ಹೆಸರನ್ನ ಸೂಚಿಸಿದ್ರು. ಸ್ವಾಮೀಜಿಯವ್ರನ್ನ ಕರೆದ್ವಿ, ಅವ್ರು ಬಂದ್ರು, ಆಶೀರ್ವಚನ ಮಾಡಿದ್ರು, ಉದ್ಘಾಟನೆಯನ್ನ ಮಾಡಿದ್ರು. ಸೃಜನಶೀಲ ಸಾಹಿತ್ಯ ಬಳಗ ಹಾನಗಲ್ ತಾಲೂಕಾ ಘಟಕವನ್ನ ಅವರು ಒಂದು ಆಶೀರ್ವಚನ ಕೊಟ್ಟರು. ಈ ಸೃಜನಶೀಲ ಸಾಹಿತ್ಯ ಬಳಗ ಸಂತೋಷ್ ನಿಮ್ಮಂತ ಅವ್ರು ಕಟ್ಟಿದಿರಲ್ಲ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂದ್ರು. ಅವರ ಒಂದೂವರೆ ವರ್ಷದಲ್ಲಿ 50 ಕಾರ್ಯಕ್ರಮಗಳನ್ನ ಕೊಟ್ವಿ. ಸೂಪರ್ ಅಚೀವರ್ ಅವಾರ್ಡ್ ಕೂಡ, ಅದರ ಕಾರ್ಯಕ್ರಮದ ಮುಖ್ಯವಾಗಿ ನನಗೆ ಸೂಪರ್ ಅಚೀವರ್ ಅವಾರ್ಡ್ ಕೂಡ ಬಂತು. ಅದಕ್ಕೆ ಸಾಕ್ಷಿ ಪೂಜ್ಯ ಶ್ರೀಗಳವರ ಆಶೀರ್ವಚನ. ಯಾಕೆ ಇದನ್ನ ನಾವು ನೆನಪಿಸ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ, ಒಬ್ಬ ಗುರುವಿನ ಕೈಯಲ್ಲಿ ಅಂತಹ ಒಂದು ಶಕ್ತಿ ಇರ್ತದೆ. ಅಂತಹ ಶಕ್ತಿಯನ್ನ ಅತ್ಯಂತ ಯುಕ್ತಿಯಿಂದ ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಯಾವ ದೇಶ ಋಷಿ ಸಂಸ್ಕೃತಿ, ಕೃಷಿ ಸಂಸ್ಕೃತಿ ಇರ್ತದೋ ಆ ದೇಶ ಯಾವತ್ತೂ ಕೂಡ ಸೋಲೋದಿಲ್ಲ, ಸಾಯೋದಿಲ್ಲ, ಬೆಳಿತಾನೆ ಹೋಗ್ತದೆ. ಅಂತಹ ದೇಶ ನಮ್ಮ ಭಾರತ. ಯಾಕೆ ಅಂತ ಹೇಳಿದ್ರೆ ಒಂದ್ ಕಡೆ ಹೇಳ್ತಾರೆ, ಈ ವಂದನ್ ಕಿ ಭೂಮಿ ಹೇ, ಅಭಿನಂದನ್ ಕಿ ಭೂಮಿ ಹೇ, ಅರ್ಪಣ್ ಕಿ ಭೂಮಿ ಹೇ, ಅವ್ರ ತರ್ಪಣ್ ಕಿ ಭೂಮಿ ಹೇ, ಏಕ ಮಾತ್ರ ತರ್ಪಣ್ ಕಿ ಭೂಮಿ ಹೇ, ಬಿಂದೋ ಬಿಂದೋ ಗಂಗಾ ಹೇ, ಬಿಂದೋ ಗಿಂಗೋ ಬಿಂದೋ ಶಂಕರ ಹೇ, ಏ ವಂದನ್ ಕಿ ಭೂಮಿ ಹೇ ಅಂತೇಳಿ ಭಾರತವನ್ನ ಹೊಳ್ತಾರೆ.
ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಅವಾಗಲೇ ಹೇಳೋಗಿದ್ದಾನೆ, ಎಲ್ಲಾದ್ರೂ ಕತ್ತಲೆ, ಇಡೀ ಜಗತ್ತಿನ ತುಂಬಾ ಕತ್ತಲು ಕಾಣ್ತಾ ಇದ್ರೆ ಬೆಳಕಲ್ಲಿ ಎಲ್ಲಿಂದ ಕಾಣ್ತೀಯಪ್ಪ ನನ್ನನ್ನು ಯಾರಾದ್ರೂ ಕೇಳಿದ್ರೆ ನಾ ಹೇಳ್ತೀನಿ, ದಕ್ಷಿಣ ಏಷ್ಯಾದಲ್ಲಿ ಕಂಗೊಳಿಸಿರ್ತಕ್ಕಂಥ ಅಗೋ ನೋಡಿ ಭಾರತ ಇದೆಯಲ್ಲ ಅಲ್ಲಿಂದ ನಾನು ಬೆಳಕನ್ನು ಕಾಣ್ತೀನಿ ಅಂತ ಜರ್ಮನಿ ಮ್ಯಾಕ್ಸ್ ಮುಲ್ಲರ್ ಹೇಳಿದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಕರುನಾಡಿನ ಬಸವಾದಿ ಪ್ರಮಥರ ಶರಣೆಯರು ಆಗಿ ಹೋದಂತಹ ಒಂದು ಸುಸಂದರ್ಭಕ್ಕಾಗಿ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಭಾರತ ಅಂತ ಹೇಳಿದ್ರೆ ಅಂತಿಂತ ನೆಲ ಅಲ್ಲ, ಇದು ಪುಣ್ಯ ಭೂಮಿ, ಇದು ವಿಶ್ವಗುರು ಆಗ್ಲಿಕ್ಕೆ ಯೋಗ್ಯವಾದಂತಹ ಭೂಮಿ. ಇಲ್ಲಿ ಸಾಕಷ್ಟು ಜಾತಿ ಮತ ಪಂಥಗಳಿದ್ದಾವೆ, ಆದ್ರೆ ನಾವೆಲ್ಲ ಮನುಷ್ಯರು ಅಂತೇಳಿ ಬಸವಣ್ಣರ ಆದಿಯಾಗಿ ಅನೇಕರು ಹೇಳೋಗಿದ್ದಾರೆ. ಇಂತಹ ಪರಮ ಪೂಜ್ಯರ ಮುಖೇನವಾಗಿ ನಾವು ಮಾನವ ತತ್ವಗಳನ್ನ, ಮಾನವೀಯ ಮೌಲ್ಯಗಳನ್ನ ಕಲಿಬೇಕಾಗಿದೆ. ನಾವೆಲ್ಲರೂ ಕೂಡ ಅವ್ರ ಮುಂದೆ ನಾವು ವಿದ್ಯಾರ್ಥಿಗಳಾಗ್ಲೇಬೇಕು. ಯಾರು ಗುರುವಿಗೆ ಶರಣಾಗಿ ನಾವು ತಲೆ ಬಾಗ್ತೀವೋ ಖಂಡಿತ ನಾವು ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಹಾಗಾಗಿ ಅಂತಹ ಗುರುಗಳ ಶ್ರೀಮಠದಲ್ಲಿ ಸಿದ್ಧಾರೂಢ ಸ್ವಾಮೀಜಿಗಳ ಈ ಒಂದು ನೇತೃತ್ವದಲ್ಲಿ, ಅನೇಕ ಪರಮ ಪೂಜ್ಯರ ನೇತೃತ್ವದಲ್ಲಿ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಯಾರ ಹೆಸರನ್ನು ತೆಗೆದುಕೊಳ್ತಿಲ್ಲ. ಕಾರಣ ಇಷ್ಟೇ, ಸಮಯ ಸಾಕಷ್ಟಾಗಿದೆ. ಪ್ರಾಸ್ತಾವಿಕವಾಗಿ ಒಂದೆರಡಷ್ಟೇ ಮಾತನಾಡಿ ಕಾರ್ಯಕ್ರಮ ಮುಂದುವರಿಸೋಣ ಉದ್ದೇಶದಿಂದ ನಾನು ಈ ಒಂದು ವೇದಿಕೆಯ ಮೇಲೆ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಇದ್ದೇನೆ. ಇನ್ನ ವರಸಿದ್ಧಿ ವಿನಾಯಕ ಯುವ ಕಲಾ ಸಂಘ ಹರಿಜನ್, ನಮ್ಮ ಮಧುಕುಮಾರ್ ಹರಿಜನ್ ಅವರ ಕಾರ್ಯಗಳು ಸಾಕಷ್ಟು ಶ್ಲಾಘನೀಯ. ಈ ಇಳಿ ವಯಸ್ಸಲ್ಲೂ ಕೂಡ ಅನೇಕ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಒಂದು ಸಹಯೋಗದಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಪುಟ್ಟರಾಜ ಕೋಡಿಹಳ್ಳಿ ಅವರು ಯಾರಿಗೂ ಪರಿಚಿತರು ಇಲ್ಲ ಅನ್ನಂಗೆ ಇಲ್ಲ, ಅವ್ರನ್ನ ನಾವು ಹೊಗಳದ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಅವರು ಟೆಂಟಾಲೈಸಿಂಗ್ ಸ್ಟಾರ್ ನಮ್ಮ ನಡುವೆ. ಇವತ್ತು ಅವರು ಶ್ರೀಮತಿ ಅವರು ಬಂದಿದ್ದಾರೆ, ಅವರ ತಂದೆಯವರು ಇಲ್ಲಿದ್ದಾರೆ. ನಾವು ಅವರನ್ನು ಗುಣಗಾನ ಮಾಡ್ತಿಲ್ಲ, ಅವರನ್ನು ಮುಖಸ್ತುತಿ ಮಾಡ್ತಿಲ್ಲ, ನಾವು ಇದ್ದದ್ದನ್ನ ಇದ್ದಾಗೆ ಹೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಹಾನಗಲ್ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ನಾಡಿನಾದ್ಯಂತ ಇಂತಹ ಸಾಂಸ್ಕೃತಿಕ ಕಲರವ ಭಿನ್ನ ವಿಭಿನ್ನವಾಗಿ, ಇಲ್ಲಿ ಶ್ರೀಮಂತಿಕೆ ಇಲ್ಲ, ಆಡಂಬರ ಇಲ್ಲ. ಎಷ್ಟೋ ದೂರದಿಂದ ಬಂದಿದ್ದಾರೆ, ಇಲ್ಲಿ ಶ್ರೀಮಠಕ್ಕೆ ಪ್ರಕೃತಿಯ ಸೌಂದರ್ಯವನ್ನು ಸವಿದುಕೊಂಡು ಬಂದಿದ್ದಾರೆ. ಇದೇನಪ್ಪ ಇಷ್ಟು ದೂರ ಇಲ್ಲಿಗೆ ಬರೋದು ವಾಹನ ಇಲ್ಲ ಅಂದ್ಕೊಂಡು ಬಂದಿರಬಹುದು, ಆದ್ರೆ ಇಂತಹ ಪುಣ್ಯ ನೆಲಕ್ಕೆ ಬರಲಿಕ್ಕೆ ಸಾಕ್ಷಿಯಾಗಿದ್ದಾರೆ ಪುಟ್ಟರಾಜ ಕೋಡಿಹಳ್ಳಿ ಅವರು. ಅದು ನಾವು ಎಲ್ಲರೂ ಕೂಡ ಸ್ಮರಿಸಿಕೊಳ್ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ದಿನ ಬಸವಣ್ಣನ ಒಂದು ಜನ್ಮದಿನ. ಬಸವ ಬಡವರ ಬಸವ, ಕರುಣ ಸಾಗರ ಬಸವ, ಅಲ್ಲಮನ ಪ್ರಾಣ ಬಸವ, ಅಕ್ಕನ ಮಾನ ಬಸವ, ಸರ್ವರಳು ಗುರು ಸಂಗನ ಕಂಡ ಕಲ್ಯಾಣ ಬಸವ. ಬಸವ ನಿನ್ನಯ ವಾಸ, ಕೂಡಲ ಸಂಗನ ದಾಸ, ಸತ್ಯ ಸಾರ್ವಧೀಶ ನಿನ್ನ ನೆನೆವೆ ದಾಸ. ಎಲ್ಲ ನನ್ನವರೆಂದು ಭೇದವಿಲ್ಲದ ಬಂಧು, ಎಲ್ಲ ಮಾನವರು ಒಂದು, ಎಲ್ಲರೂ ಶರಣರೆಂದು ಎಲ್ಲರಳು ತಾ ಕಿರಿಯನೆಂದು ತನ್ನನ್ನು ತಿಳಿದವ ಬಸವ. ದಯೆಯೇ ಧರ್ಮದ ಮೂಲವಯ್ಯ ಎಂದು ಜಗಕ್ಕೆ ನೀಡಿದ ಸಾರಿದ ಬಸವ, ನಿನಗಿದು ಶರಣಾರ್ಥಿಗಳು ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಸದ್ಗುರು ಶ್ರೀ ಸಿದ್ಧಾರೂಢನ ಪಾದಗಳ ಅರವಿಂದಗಳಲ್ಲಿ ಪಣ ಮಾಡುತ್ತಾ ನನ್ನ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿನಂತಿಸ್ಕೊಳ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ಕಲಾಭಿಮಾನಿಗಳನ್ನ ಎಲ್ಲರನ್ನ ಒಂದು ಕಡೆ ಸೇರಿಸಿ ಕೊಂಡಿಯಾಗಿ ಕೆಲಸ ಮಾಡೋದು ಅದು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವ ನೂತನ ದೇವಸ್ಥಾನದ ಶಿಲಾಮೂರ್ತ ಕಾರ್ಯಕ್ರಮ. ಕೋಡಿಹಳ್ಳಿ ಪ್ರತಿಷ್ಠಾನದ 2ನೇ ವಾರ್ಷಿಕೋತ್ಸವ ಅಂಗವಾಗಿ ಪ್ರಶಸ್ತಿ ಪ್ರದಾನ ಹಾಗೂ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮ 2025. ಈ ಕಾರ್ಯಕ್ರಮ ತಮ್ಮೆಲ್ಲರ ಸಾಕ್ಷಿಯಾಗಿ ಪೂಜ್ಯರ ಸಾನ್ನಿಧ್ಯದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಜೋರಾದ ಚಪ್ಪಾಳೆಯ ಮೂಲಕ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದೀರಿ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಗ್ತಾ ಇದೆ. ಇಂದು ಬಸವ ಜಯಂತಿ. ನಮ್ಮಲ್ಲಿರುವ ಅಜ್ಞಾನ ಕರಗಿ ಜ್ಞಾನದ ಸುದೆ ಇಂದು ಹೊರಬರಲಿ. ನಮ್ಮಲ್ಲಿರುವ ಋಣಾತ್ಮಕ ಶಕ್ತಿ ಅಳಿದು ಹೋಗಿ ಧನಾತ್ಮಕ ಶಕ್ತಿ ಚೇತನಗೊಳ್ಳಲಿ. ನಮ್ಮಲ್ಲಿರುವ ಅನಾರೋಗ್ಯ ಕ್ಷೀಣಿಸಿ ಆರೋಗ್ಯ ವೃದ್ಧಿಸಲಿ. ಕತ್ತಲೆಯಿಂದ ಬೆಳಕಿನಡೆಗೆ, ಸೋಲಿನಿಂದ ಗೆಲುವಿನಡೆಗೆ, ಅನಕ್ಷರತೆಯಿಂದ ಸಾಕ್ಷರತೆಗೆ ನಾವೆಲ್ಲ ಇವತ್ತು ಹೆಜ್ಜೆ ಹಾಕೋಣ ಅನ್ನೋ ಒಂದು ಮಾತನ್ನ ಹೇಳ್ತಾ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನ ಈ ವೇದಿಕೆಯ ಮೂಲಕ ತಮ್ಮೆಲ್ಲರಿಗೆ ಅರ್ಪಿಸ್ತಾ ಇದ್ದೇವೆ.